ಎಲ್ಲರೂ ಅವಾಗ ಬಾವಿಗೆ ನೀರಿಗೆ ಹೋಗ್ಲೇಬೇಕಾಗಿತ್ತು. ನೀರಿಗೆ ಹೋಗ್ಯಾಳ. ನೀರಿಗೆ ಹೋಗಿ ಕೊಡಕ್ಕ ಸಿಂಬಿ ಹಾಕಿ ಆ ಹಗ್ಗವನ್ನು ಸುತ್ತಿ ಒಳಗೆ ಬಿಟ್ಟಾಳ. ಕೊಡ ತುಂಬಿಕೊಂಡಾಕ್ಷಣ ಹಿಂಗ ಜಗ್ಗುವಂತ ಸಂದರ್ಭದೊಳಗೆ ಹೆಗಲ ಮೇಲೆ ಇರುವಂತ ಶರಗ್ ಹಿಂಗೆ ಕೆಳಗೆ ಬಿದ್ದೈತಿ. ಯಾವಾಗ ಶರಗ ಕೆಳಗೆ ಬಿತ್ತಲ್ಲ, ಅಲ್ಲೊಬ್ಬ ಅವನು ಕೂಡ ತರುಣ. ಅದನ್ನು ನೋಡಿದ ಒಂದು ಕ್ಷಣ ಹೊತ್ತು ಮನಸ್ಸೆಲ್ಲ ಚಂಚಲಾಗಿ ಬಿಡ್ತು. ಪಶುವೇನು ಬಲ್ಲುದು, ಹಸುರೆಂದೆಳೆಸುವುದು. ಯಾರಾದ್ರೇನು, ಎಲ್ಲಮ್ಮಾದ್ರೇನು, ಇನ್ನೊಬ್ಬರಾದ್ರೇನು. ಪಶುವೇನು ಬಲ್ಲುದು, ಹಸುರೆಂದೆಳೆಸುವುದು. ಅಯ್ಯೋ ಇದು ಎಷ್ಟು ಚೆನ್ನಾಗೈತಲ್ಲ ಅಂತ ಇಷ್ಟು ಅನ್ಕೊಂಡ. ಇದನ್ನೊಂದಿಷ್ಟು ಅಂತ ಹಿಂಗ ಮುಂದುವರಿತಾ ಇರ್ಬೇಕಾದ್ರೆ ಕೊಡ ಮೇಲೆ ಬಂದಿತ್ತು. ತಳಗಿಟ್ಟು ಕೂಡಲೇ ಮೊದಲಿಗೆ ಸುಧಾರಿಸಿಕೊಂಡಿದ್ದು ಶರಗನ್ನ. ನಮ್ಮವರು ಶರಗನ್ನ ಎಂದೂ ಕೂಡ ಬಿಟ್ಟವರಲ್ಲ. ಈಗ ಶರಗ ಇಲ್ಲದಕ್ಕ ದೊಡ್ಡ ದೊಡ್ಡ ಸಮಸ್ಯೆಗಳು, ಅದರ ವಿರುದ್ಧ ದೊಡ್ಡ ದೊಡ್ಡ ಪ್ರತಿಭಟನೆಗಳು, ಅದಕ್ಕಾಗಿನೇ ದೇಶದ ತುಂಬ ಕೋಲಾಹಲ ಬೇಕಾಗತ್ತೆ ಸ್ವಲ್ಪ. ಒಬ್ಬ ಮಹಾತ್ಮ ಅಂತ ಕರಿತೀವಿ ನಾವು ಗಾಂಧೀಜಿಗೆ. ಗಾಂಧೀಜಿ ಹೇಳ್ತಾರೆ ಒಂದು ಚಲೋ ದೊಡ್ಡ ಸಂದೇಶವನ್ನ, ತರುಣಿಯರೇ ನಿಮ್ಮನ್ನ ನೀವು ಒಂದಿಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಉಡುಗೆಗಳು 70-75 ವರ್ಷದ ಪ್ರಾಯದವರನ್ನ ಸ್ವಲ್ಪ ಚಂಚಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ, ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾರೆ. ಈಗೇನಾದ್ರೂ ಇದ್ರೆ ಇನ್ನೇನು ಹೇಳ್ತಿದ್ರು ಗೊತ್ತಿಲ್ಲ. ಅವ್ರ ಕಾಲಕ್ಕೆ ಈ ಮಾತು ಹೇಳಬೇಕಾದ್ರೆ ಈ ಕಾಲಕ್ಕೆ ಬೇಕಾಗತ್ತೆ. ಆ ಕ್ಷಣಕ್ಕೆ ಕೊಡವನ್ನ ಹಿಂಗೆ ಇಟ್ಟು ಕೂಡ್ಲೇನೆ ಸುಧಾರಿಸಿಕೊಂಡಿದ್ದು ಶರಗನ್ನ. ಯಾವಾಗ ಶರಗನ್ನ ಮುಚ್ಚಿಕೊಂಡ್ಲೋ ಅವಾಗ ಈತನ ಮನಸ್ಸು ಒಂದಿಷ್ಟು ಬೇರೆ ಬೇರೆ ಆಗಕ್ಕಿತ್ತು. ಕೆಳಗೆ ಬಿದ್ದಾಗ ಒಂಥರ ಆಗಿತ್ತು, ಮುಚ್ಚಿಕೊಂಡಾಗ ಒಂಥರ ಆಯಿತು. ಒಂದು ಕ್ಷಣ ಹೊತ್ತು ಅಲ್ಲೇ ನಿಂತ. ಅಯ್ಯೋ ಪಶುವೆ, ಏನ್ ಮಾಡಿಬಿಟ್ಟಿ, ಯಾವುದೋ ಹಸರಿಗೆ ಆಸೆಯನ್ನ ಪಟ್ಬಿಟ್ಟೆಲ್ಲ ಅಂತೇಳಿ ಅನ್ಕೊಂಡ. ತನ್ನನ್ನ ತಾನು ಬೇಯ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಮನಸ್ಸು ಹೇಳುತ್ತದೆ, ಇದು ಒಂದು ಒಳ್ಳೆಯ ಕ್ಷಣ, ನಿನ್ನನ್ನ ನೀನು ತಿದ್ದಿಕೊಳ್ಳಿಕ್ಕೆ, ನಿನ್ನನ್ನ ನೀನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಇದು ಒಂದು ಸುಗಳಿಗೆ. ಈ ಗಳಿಗೆಯನ್ನ ಕಳ್ಕೋಬೇಡ ಅಂತ ಹೇಳಿದ್ರೆ, ಯಾವುದನ್ನ ನೋಡಿ ಚಂಚಲಗೊಂಡಿದ್ನಲ್ಲ ಅದರ ಹಿಂದೆ ಹೊರಟಾನಂದ್ರೂ ಸಹಿತ ಬೇರೆ ಭಾವನೆಗಳು ಹೊರಟಾನ. ಏನಂತ ಹೊರಟಾನ? ಸುಧಾರಣೆ ಆಗಬೇಕಂತ ಹೊರಟಾನೆ ಹೊರತಾಗಿ ದಾರಿ ಬಿಡ್ಬೇಕಂತ ಹೊರಟಿಲ್ಲ. ಅದರ ಹಿಂದೆ ಹೋಗಬೇಕಾದ್ರೆ ಎರಡು ತೆರನಾಗಿ ಹೋಗಾಕ ಬರುತ್ತ. ದಾರಿ ಬಿಡಾಕ, ಬಡಿಸಿಕೊಂಡು ಬರಾಕ ಹೋಗಾಕ ಬರುತ್ತ. ಶುದ್ಧ ಆಗೋ ಸಲುವಾಗಿ ಬಡಿಸಿಕೊಂಡು ಬರಾಕ ಬರ್ತೈತಿ. ಹೋದ, ಯಾರನ್ನು ಹಿಂದಕ್ಕೆ ನೋಡದೆ ಆ ತಾಯಿ ಒಳಗೆ ಕೊಡ ಹೊತ್ಕೊಂಡು ಹೋದ್ರೆ ಈತ ಹೋಗಿ ಬಾಗಲ್ದಾಗ ನಿಂತಾನ. ಮಾಲಕರು, ಊರಿನ ದೊಡ್ಡ ಯಜಮಾನ್ರು, ಊರಿನ ಗೌಡ್ರು, ಯಾಕ್ರಿ ಅಪ್ಪ ಒಳಗೆ ಬರ್ರಿ, ಅಲ್ಲ್ಯಾಕೆ ನಿಂತ್ರಿ, ನೀವು ನಿಂದ್ರವ್ರಲ್ಲ, ನೀವು ಒಳಗೆ ಬರಬೇಕು, ಪಾದ ಹಾಕಬೇಕು. ನಾ ಹಂಗೆ ಬರೋದಿಲ್ಲ, ಅಟ್ ಸರಳಕ್ಕೆ ನಾ ಒಳಗೆ ಬರಲ್ಲ. ಯಾಕ್ರಿ ಅಪ್ಪ ಬಾಗಲ್ ತನಕ ಬಂದು ಒಳಗೆ ಬರೋದಿಲ್ಲ ಅಂತಿರಲ್ಲ, ಬರುವ ಅವಶ್ಯಕತೆ ಇತ್ತೆ, ಬಂದ್ರೂ ಸಹಿತ ಹಿಂಗೆ ನಿಲ್ಲೋದಿತ್ತೆ, ನಿಂತರೆ ನಮಗೇನಾಗತ್ತೆ? ಇಲ್ಲ, ನಾವು ಒಳಗೆ ಬರ್ಲಿಕ್ಕಾಗೇನೆ ಇಲ್ಲಿ ತನಕ ಬಂದೀನಿ, ನನಗೇನು ಬೇಕಾಗ್ಯದ ಅದನ್ನ ಕೊಡುವಂಗಿದ್ರೆ ಮಾತ್ರ ಬರ್ತೀನೋ, ಒಳಗಿಲ್ಲ ಅಂದ್ರೆ ನಾ ಬರಲ್ಲ. ನಿಮ್ಗೆ ಕೊಡ್ಲಾರದ್ದು ನನ್ನ ಮನಾಗಿ ಏನೈತಿ ಹೇಳ್ರಿ, ಕೊಡ್ತೀನಿ. ಕೊಡ್ಲೇಬೇಕು, ಕೊಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ, ಇದ್ರು ಕೊಡ್ತೀನಿ. ನೀವು ಕೇಳೋ ವಸ್ತು ನನ್ನ ಮನೆ ಒಳಗಿದ್ರೆ ಕೊಟ್ಟೇ ತೀರ್ತೀನಿ, ನಿಮ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಆ ಮನಸ್ಸುಗಳ ಹಂಗಿದ್ವು, ಕೊಟ್ಟೇ ತೀರ್ತೀನಿ ಅಂತಾನ ಇದ್ರ ಇದೆ. ಆದ್ರೆ ಕೊಡು ಮನಸ್ಸು ಮಾಡಬೇಕು. ನೀಗಲಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಹೇಳಿದಾಗ ಇವರಿಬ್ಬರು ವಾಚಾಟ ನಡೆದಾಗ ಬಹಳ ಹೊತ್ತಾಗಿತ್ತಲ್ಲ. ಆ ಕೊಡ ಇಟ್ಟು ಹೊರಗೆ ಬಂದ್ಲು. ಮಾವರ ಏನಿದು ನಿಮ್ಮ ಜಗಳ ಸಮಸ್ಯೆ, ಏನಿದು ವಾಗ್ವಿದ್ದ? ಅಮ್ಮ ಹೀಗೇನೋ ಒಂದು ಷರತ್ತು ಹಾಕಾಕತ್ತಾರ, ಅವ್ರಿಗೆ ಮಿಕ್ಕಿದ್ದು ಯಾವ್ದೈತ್ರಿ, ಎಲ್ಲದು ಅವ್ರದ ಐತಂದ ಮೇಲೆ ಇಲ್ಲ ಅನ್ನೋದ್ರೊಳಗೆ ಏನೈತಿ, ಸುಮ್ಮನೆ ಕರೀರಿ ಒಳಗ, ಮಂದಿ ನೋಡ್ತಾರ, ಮಂದಿ ಕೇಳ್ತಾರ, ಒಳಗ್ ಕರೀರಿ. ಕರ್ಕೊಂಡು ಹೋದ್ರೆ ಹೇಳ್ತಾನಾತ, ಇದು ಏನೇನೋ ಆಸೆ ಪಟ್ಟಿತ್ತಪ್ಪ, ಇದು ಒಂದ್ ಸ್ವಲ್ಪ ಮಡಿ ಆಗ್ಬೇಕು, ಇದು ಒಂದ್ ಸ್ವಲ್ಪ ಶುದ್ಧ ಆಗ್ಬೇಕು, ಹಂಗಾಗಿ ಈ ತಾಯಿ ಕೈಯಿಂದ ಇದನ್ನೊಂದಿಷ್ಟು ಬಡಿಸ್ಬೇಕು ಅಂತ ಹೇಳಿದ್ರೆ, ಯಪ್ಪ ಏನ್ ಹೇಳಾಕತ್ತೀರಿ ನೀವು? ಬರೇ ಒಂದು ಸಣ್ಣ ಬಿರುನುಡಿಯನ್ನ ಮಾತಾಡಿದ್ರನ್ನ ಮನಿ ನಾಶ ಆಗುತ್ತೆ ಎನ್ನುವಂತಹ ಕಾಲದೊಳಗ, ಆ ಲೋಕದೊಳಗಿದ್ದವ್ರು ನಾವು ಕೈ ಎತ್ತಿ ಹೊಡೆಯೋದೆ ಅಂಥದ್ದು ಏನಾಗಿದೆ.
ಆಗಬಾರದ್ದು ಆಗಿ ಹೋಗೈತಿ, ಅದಕ್ಕೆ ಇದು ಮಡಿ ಆಗ್ಬೇಕಾಗೈತಿ, ಇದು ಹೊಲಸಾಗ್ಯದ, ಇದು ಮೈಲಿಗಾಗ್ಯದ, ಇದನ್ನು ಶುದ್ಧ ಮಾಡಬೇಕು. ಅವಳು ಮಾತ್ರ ಶುದ್ಧ ಮಾಡ್ಲಿಕ್ಕೆ ಸಾಧ್ಯ. ಮಾತು ಕೊಟ್ಟಿಯಪ್ಪ ಮೀರ್ಬೇಡ ಇಷ್ಟ ಅಂದಾಗ ಇದು ನನ್ನಿಂದ ಆಗೋದಿಲ್ಲ, ನೀವು ಯಾವ ಶಿಕ್ಷೆ ಕೊಟ್ಟರು ಶಾಪ ಕೊಟ್ಟರು ಸ್ವೀಕಾರ ಮಾಡ್ತೇನೆ, ಆದ್ರೆ ಈ ಕೆಲಸಕ್ಕೆ ನಾನು ಮಾತ್ರ ನನ್ನ ಸೊಸಿಗೆ ಹೇಳೋದಿಲ್ಲ. ಇಷ್ಟಂದಾಗ ಸೊಸಿ ಅಂತಾಳ, ಮಾತು ಕೊಟ್ಟಿವಿ ಅಂದ್ಮೇಲೆ ಮಾಡ್ಲೇಬೇಕು. ನಾವೇನು ಅವ್ರ ಮಠ ತನಕ ಬಡಿಯಾಕ ಹೋಗಿವೆ? ಅವ್ರಾಗ್ಲಿ ಬಡೀರಿ ಅಂತ ಬಂದಾರ, ಹ್ಞೂ ಅಂದಿವಿ, ಬಡದ್ ಬಿಡೋನು. ಇದು ಕರೆನೇ ಅಲ್ಲ. ಮತ್ತ ಮನಿ ತನಕ ಏನ್ ನಾವೇನು ಬಡಿಯಾಕ ಹೋಗಿಲ್ಲ, ಅವ್ರು ಎಲ್ಲಿದಾರ ಅಲ್ಲಿ ತನಕ ಬಡಿಯಾಕ ಹೋಗಿಲ್ಲ. ನಿನ್ನಿಚ್ಛಾವ, ವರಕ್ಕೂ ನೀನೇ ಶಾಪಕ್ಕೂ ನೀನೇ, ನಿನಗೆ ತಿಳಿದಂಗ ಮಾಡು ಅಂದ್ರೆ ಚಲೋದೊಂದು ಬಾರ್ಕೋಲ್ ತಗೊಂಡು ಬಾರಿಸ್ಲಿಕ್ಕೆ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾಳ. ಎಷ್ಟು ಹೊಡಿತಾಳಂತಂದ್ರ ಈತಗೆ ಸಾಕಾಗುವಷ್ಟಲ್ಲ, ಅವಳಿಗೆ ಸಾಕಾಗುವಷ್ಟು ಹೊಡೆದು 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 ಸಾಕಂತ ಕೈ ಬಿಟ್ಟರೆ ಆತಂತನ ಶುದ್ಧ ಆಯ್ತು, ಮಡಿ ಆಯ್ತು, ಹೊರಗೆ ಸ್ವಚ್ಛ ಆಯ್ತು, ಒಳಗೂ ಸ್ವಚ್ಛ ಆತಂತಾನ. ಆತ ಈಗ ನಮಗೆ ನಿಮಗೆಲ್ಲ ಆರಾಧ್ಯ ದೇವರಾಗ್ಯಾನ. ಶಿಶುನಾಳದ ಶರೀಫ ಅಂತೇನು ಕರಿತೀವಲ್ಲ, ಈತನೇ ಮಡಿಯಾದ. ಚಂಚಲಗೊಂಡಿರುವಂತಹ ಒಬ್ಬ ಹೆಣ್ಣು ಮಗಳು ದೇವಿ ಆಗುತ್ತಾಳ. ಲಕ್ಷ ಲಕ್ಷ ಭಕ್ತರು ಹೋಗಿ ಇವತ್ತಾಕಿನ ಮುಂದೆ ನಿಲ್ತಾರ. ಚಂಚಲಗೊಂಡಿರುವಂತಹ ಒಬ್ಬ ವ್ಯಕ್ತಿ ದೊಡ್ಡ ಸಂತನಾಗ್ತಾನೆ. ಅಂದ್ರೆ ಚಂಚಲ ಆಗಬಾರ್ದು ಅಂತಲ್ಲ, ಆದ್ರೂ ಸಹಿತ ಜಾರೋದು ತಪ್ಪಲ್ಲ, ಜಾರಿಕೊಂಡು ಹಂಗ ಹೋಗಿಬಿಡೋದು ಏನೈತಲ್ಲ ಅದು ತಪ್ಪು. ನಮ್ಮವ್ರು ಹೇಳ್ತಿರ್ತಾರ ಇಳಜಾರದೊಳಗ ಜಾರಿ ಗೀರಿ ಜಾಕಿ ಅಂತ. ಜಾರಿದ್ರೆ ಗೀರ್ ಬೇಕಾಗತ್ತ. ಆ ಶಬ್ದ ಹೆಂಗೈತಿ ನೋಡು, ಜಾರಿ ಗೀರಿ ಜಾಕಿ ಅಂತ ಹೇಳ್ತಿರ್ತಾರ. ಶಬ್ದಗಳನ್ನ ಸ್ವಲ್ಪ ಒಂದಿಷ್ಟು ನಾವು ವಿಚಾರ ಮಾಡಿ ನೋಡ್ಬೇಕು, ಇವು ಹೆಂಗಂಗದವ ಅಂತ ಹೇಳಿ. ಯಾಕ ಆ ಮನಸ್ಸು ಬಹಳ ಚಂಚಲವಾಗಿರುವಂತಹದ್ದು. ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಭಾವೋ ಅಸಂಶಯಂ ಮಹಾಭಾವೋ ಮನೋದುರ್ನಿಗ್ರಹಶ್ಚಲಂ ಅಭ್ಯಾಸೇನ ತು ಕೌಂತೇಯ. ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಕೃಷ್ಣ, ವೈರಾಗ್ಯೇನ ಚ ಗೃಹ್ಯತೆ. ಈ ಮನಸ್ಸನ್ನ ನಿಯಂತ್ರಣಗೊಳಿಸೋದು ಹೇಗೆ ಪರಮಾತ್ಮ ಅಂತ ಕೇಳಿರುವಂತಹ ಕೃಷ್ಣನಿಗೆ ಅರ್ಜುನನಿಗೆ ಕೃಷ್ಣ ಉತ್ತರ ಕೊಡ್ತಾನೆ. ಪ್ರಶ್ನೆ ಮಾಡಿರುವಂತಹ ಅರ್ಜುನನಿಗೆ ಕೃಷ್ಣ ಉತ್ತರ ಕೊಡ್ತಾನೆ ಈ ಶ್ಲೋಕವಾಗಿ. ಅಸಂಶಯ, ಸಂಶಯನೇ ಇಲ್ಲ. ಮನಸ್ಸಿನ ಬಾಹುಗಳು, ಮನಸ್ಸಿನ ಕೈಗಳು ಬಹಳಷ್ಟು ವಿಶಾಲ, ಬಹಳಷ್ಟು ವಿಶಾಲ. ನಾವು ಸಣ್ಣ ಹುಡುಗರಿದ್ದಾಗ ಆಟ ಆಡುವಾಗ ಎಷ್ಟು ಚಲೋ ನಮಗೆ ಈಗ ಅನಿಸ್ತಿರ್ತದೆ. ಈಗ ಒಂದ್ ಸ್ವಲ್ಪ ತಿಳುವಳಿಕೆ ಬಂದೈತಲ್ಲ, ಈಗ ಅನಿಸ್ತಿರ್ತೈತೆ ನಮಗೆ ಎಷ್ಟು ಚಲೋ ಮಾತುಗಳನ್ನ ಆಡ್ತಿದ್ವಿ ನಾವೆಲ್ಲ ಸಣ್ಣ ಹುಡುಗರಿದ್ದಾಗ. ನಾವು ಸಣ್ಣ ಸಣ್ಣ ಹುಡುಗರು ಪ್ರಶ್ನೆ ಹಾಕೊಳ್ತಿದ್ವಿ. ಏನಂತ ಪ್ರಶ್ನೆ ಹಾಕೊಳ್ತಿದ್ವಿ? ವೇಗದಲ್ಲಿ ಯಾವುದು ಬಹಳಷ್ಟು ವೇಗವಾಗಿರುವಂತಹದ್ದು? ಯಾರೋ ಒಬ್ರು ಬಸ್ ಅಂತಿದ್ರು, ಯಾರೋ ಒಬ್ರು ಕಾರ್ ಅಂತಿದ್ರು, ಯಾರೋ ಒಬ್ರು ಟ್ರೈನ್ ಅಂತಿದ್ರು, ಯಾರೋ ಒಬ್ರು ವಿಮಾನ ಅಂತಿದ್ರು, ಇನ್ಯಾರೋ ಒಬ್ರು ಕೊನೆಗೆ ಕಣ್ಣಿನ ವೇಗ. ಆ ವಾಹನಗಳಿಗಿಂತ ಈ ಕಣ್ಣಿಂದ ಏನೈತಲ್ಲ, ಏಕಕಾಲಕ್ಕೆ ಎಷ್ಟೋ ಕಿಲೋಮೀಟರ್ ಹೋಗಿ ಬಿಡಬಲ್ದು. ಕೊನೆಗೊಬ್ಬ ಹೇಳ್ತಿದ್ದ, ಇಲ್ಲ, ಈ ಎಲ್ಲ ವೇಗಗಳಿಗಿಂತ ಮನೋವೇಗ ಏನೈತಲ್ಲ ಅದು ಬಹಳ ದೊಡ್ಡದು. ಒಂದು ಕ್ಷಣದಲ್ಲಿ ಅಮೆರಿಕಕ್ಕೆ ಹೋಗಿ ಬರ್ತದೆ, ಇನ್ನೂ ಬೇರೆ ಆ ಕಡೆ ಹೋಗಿ ಬರ್ತದೆ ಅಲ್ಲ. ಈಗ ನಿಮ್ಮ ಮಕ್ಕಳು ಏನಾದ್ರು ಅಲ್ಲಿ ಅದಾರ ಅಂತಂದ್ರೆ ನೀವು ಹೋಗಿ ಬಂದ್ರೆ ಆಗಲೇ. ಮನೋವೇಗ ಬಹಳ ವೇಗವಾಗಿರುವಂತಹದ್ದು, ಅಷ್ಟು ವೇಗವಾಗಿರುವಂತಹದ್ದು. ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಶ್ಚಲಂ ಅಭ್ಯಾಸೇನ ತು ಕೌಂತೇಯ. ಅಷ್ಟು ವಿಶಾಲವಾದ ಬಾಹುಗಳನ್ನು ಚಾಚಿಕೊಂಡಿರುವಂತಹ ಮನಸ್ಸಿನ ನಿಯಂತ್ರಣವನ್ನು ಮಾಡಬೇಕಾದ್ರೆ ಅಭ್ಯಾಸದ ಬಲ ಬೇಕಾಗುತ್ತ ಅಂತ ಹೇಳ್ತಾನೆ ಕೃಷ್ಣ. ಅಭ್ಯಾಸದ ಬಲದಿಂದ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ. ರಾಜಕುಮಾರಿ ಹೇಳ್ತಾಳ, ಸುದ್ದಿ ಹೊರಡಿಸ್ತಾಳೆ. ಏನಂತ? ಸ್ವಯಂವರದ ಘೋಷಣೆ ಆಯಿತು. ಏನು ವಿಚಿತ್ರ ಅಲ್ಲ? ಆ ಸ್ವಯಂವರಗಳ ಘಟನೆಗಳನ್ನು ಓದ್ತಾ ಇದ್ರೆ ಬಹಳ ವಿಚಿತ್ರ ಅನಿಸ್ತಿರ್ತೈತಿ. ನೀವೆಲ್ಲ ನಾನಾ ತರದ ಸ್ವಯಂವರಗಳನ್ನು ಓದಿದ್ದೀರಿ, ಆ ಪ್ರಸಂಗಗಳನ್ನ ಗಮನಿಸಿದಿರಿ. ಒಬ್ಳು ಹೀಗೆ ಸುದ್ದಿ ಮಾಡಿಲ್ಲಂತೆ ರಾಜಕುಮಾರಿ, ಯಾರು ಆಡನ್ನ ಹೊಟ್ಟೆತುಂಬ ಮೇಯಿಸಿಕೊಂಡು ಬರ್ತಾರ. ಆಡು ಗೊತ್ತಲ್ಲ ನಿಮಗೆ? ಆಡನ್ನ ಯಾರು ಹೊಟ್ಟೆತುಂಬ ಮೇಯಿಸಿಕೊಂಡು ಬರ್ತಾರೆ, ಯಾವುದಾದ್ರೂ ವಸ್ತುವನ್ನ ಹಿಂಗ ಚೆಲ್ಲಿದಾಗೂ ಸಹಿತ ಅದು ಬಾಯಿ ಹಾಕಿರಬಾರ್ದು. ನಾವು ಹೊಟ್ಟೆತುಂಬ ಮೇಯಿಸಿಕೊಂಡು ಬಂದಿದ್ದೇನೆ ಅಂತೇನು ಬರ್ತಾನಲ್ಲ, ಆ ಮೇಯಿಸಿಕೊಂಡು ಬಂದಿರುವಂತಹ ವ್ಯಕ್ತಿಯ ಆಡಿನ ಎದುರಿಗೆ ನಾನು ಏನಾದರೂ ಚೆಲ್ಲಿದಾಗ ಆ ಆಡು ಅದಕ್ಕೆ ಬಾಯಿ ಹಾಕಬಾರ್ದು, ಅವನ್ನ ಮಾತ್ರ ಮದುವೆ ಆಗುತ್ತೀನಿ ಅಂತಾಳ.
ನೀವು ನಗರದ ಮಂದಿ ನಿಮಗೆ ಗೊತ್ತಿಲ್ಲ ಆಡಿನ ಸ್ವಭಾವ. ಬೆಳಗ್ಗೆ 5:15 ಮೇಯ್ಸಕ್ ಪ್ರಾರಂಭ ಮಾಡಿರೋದನ್ನ ಸಾಯಂಕಾಲ ಹೊತ್ತು ಮುಳುಗಿದ ಮೇಲೆ 6:30 ತನಕ ಮನಿಗೆ ತೊಗೊಂಬರ್ಬೇಕಲ್ಲ, ಅಲ್ಲೊಂದು ಏನಾರು ಸಿಕ್ಕರೆ ಬಾಯಿ ಹಾಕೊಂಡ ಬರ್ತೈತೆ. ಕಂಡಿದ್ದಕ್ಕೆಲ್ಲ ಬಾಯಿ ಹಾಕೋದು ಆಡಿನ ಗುಣಧರ್ಮ. ಅವಳಿಗೆ ಅದು ಗೊತ್ತಿತ್ತು. ಇದು ತೃಪ್ತ ಆಗೋದು ಯಾವಾಗ? ಆಡು. ಈ ಆಡು ತೃಪ್ತಿ ಹೊಂದೋದು ಯಾವಾಗ? ನಮ್ಮ ರೈತರಿಗೆ ಬಹಳ ಖುಷಿ ಅನಿಸುತ್ತೆ, ಯಾಕಂದ್ರೆ ಅವ್ರಿಗೆ ಅದರ ಗುಣ ಬಹಳ ಚಲೋ ಗೊತ್ತೈತಿ. ನೀವು ಒಂದಿಷ್ಟು ಪರೀಕ್ಷೆ ಮಾಡಿರ್ಬೇಕಾದ್ರೆ ಒಂದು ದಿನ ಪರೀಕ್ಷೆ ಮಾಡೋದಪ್ಪ, ಏನು ಹೋಗ್ಯದ? ಕಂಡದ್ದಕ್ಕೆಲ್ಲ ಬಾಯಿ ಹಾಕುವಂತಹ ಆಡು ತೃಪ್ತಿ ಹೊಂದಬೇಕು. ಒಂದೇನಾದ್ರೂ ಹಾಕಿದಾಗ ಅದಕ್ಕೆ ಅದು ಬಾಯಿ ಹಾಕಬಾರದು. ಆ ರೀತಿ ಮೇಯಿಸಿಕೊಂಡು ಬಂದವಾಗ ಮದುವೆ ಆಗ್ತೀನಿ. ಇದಕ್ಕೇನು ದೊಡ್ಡ ಪಂಡಿತ ಬೇಡ, ಕಾಶಿಗೆ ಹೋದವ ಬೇಡ, ಇನ್ನೊಂದು ಕಡೆಗೆ ಹೋದವ ಬೇಡ, ಏನ್ ಬೇಡ, ರೂಪ ಬೇಡ, ಗುಣ ಬೇಡ, ವಯಸ್ಸು ಬೇಡ, ಏನು ಇಲ್ಲ. ಇಲ್ಲ ಎಷ್ಟು ಚಲೋ ಇಲ್ಲ. ಅಂತವ್ರು ಯಾರು ಇದ್ರೆ ನಾವು ಮೇಸಂಗಿದ್ದೀವ್ರಿ, ಈಗ ಯಾರು ಇಲ್ಲ ಅಂತೀರಿ? ಇದು ಆ ಕಾಲದ ಸುದ್ದಿ, ಇದು ಈ ಕಾಲದ ಸುದ್ದಿ ಅಲ್ಲ. ನೋಡಿ, ಎಲ್ಲರೂ ಸೋತರೆ ಒಬ್ಬ ಒಂದು ಮೇಯಿಸಿಕೊಂಡು ಬಂದ. ನಾನು ಮೇಯಿಸಿಕೊಂಡು ಬಂದಿದ್ದೇನೆ. ಮಹಾರಾಣಿ ಏನೇನೋ ಹಾಕಕ್ ಹೋದ್ರ ಅದೇನ್ ನೋಡಕ ತಯಾರಿಲ್ಲ. ಆ ಕಡೆ ಏನಿದ್ರು ಅವನ ಕಡೆ ನೋಡಾಕತ್ತಿ, ಏನಿದ್ರು ಅವನ ಮೇಯಿಸಿಕೊಂಡು ಬಂದಿದ್ನಲ್ಲ ಅವನ ಕಡೆಗೆ ನೋಡಾಕತ್ತಿ. ಈ ಕಡೆ ಒಟ್ಟ ಮನಸ್ಸ ಮಾಡ್ಲಿಲ್ಲ. ಆತು ಮದುವೆ ಆತ ಅವ್ರಿಬ್ಬರದು. ಮದುವೆ ಆದ್ಮೇಲೆ ಕೇಳ್ತಾಳ, ಭೂಮಿ ಮೇಲೆ ಎಲ್ಲರೂ ಸೋತಿದ್ರು, ನೀನ್ ಹೆಂಗ ಇದನ್ನ ಯಶಸ್ವಿಗೊಳಿಸಿದಿ, ಇದ್ರೊಳಗೆ ಹೆಂಗ ಗೆದ್ದಿ ಅಂತ ಪ್ರಶ್ನೆ ಮಾಡಿದ್ರೆ ಆತ ಹೇಳ್ತಾನ, ನನ್ನ ಕೈಯಾಗ ಒಂದು ಬಡಿಗಿತ್ತಲ್ಲ, ಬಡಿಗಿ ಏನ ತಿನ್ನಾಕ್ ಹೋದ್ರು ಬಡಿತಿದ್ದೆ ಅನ್ನೋದನ್ನ. ಏನು ತಿನ್ನಾಕ್ ಹೋದ್ರು ಬಡದ ಬಿಡ್ತಿದ್ದೆ. ಅದಕ್ಕೆ ಗೊತ್ತಿತ್ತು ಬಾಯಿ ಹಾಕಾಕ್ ಹೋದ್ರು ಬಡಿತಾನಿವ ಅಂತ. ಆ ಬಡಿಗಿಗೆ ಹೆದರಿ ಅದು ಎದಕ್ಕೂ ಬಾಯಿ ಹಾಕ್ತಿದ್ದಿಲ್ಲ ಅಷ್ಟ, ಬೇರೆ ಏನ್ ಕೆಲಸ ಇಲ್ಲ. ಇದ್ರಾಗ ಏನ್ ಕೆಲಸ ಇದ್ದಿಲ್ಲ. ಬಡಿಗೆ ಬೇಡ ಅನ್ನೋ ಮಗ ಯಾರು? ಆಡ್ಕಾಯಿ ಅವರಿಗೆ ಬಡಿಗಿಲ್ದ ಕಾಯಕ್ ಹೆಂಗ್ ಬರ್ತ? ಆಡ್ಕಾಯಿ ಅವರಿಗೆ ಬಡಿಗೆ ಬೇಕಲ್ಲ, ಬರೀ ಕೈಲಿ ಕಾಯಕ್ ಆಗೋದಿಲ್ಲ. ಬಡಿಗೆ ಬೇಕ, ಯಾರು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಹೆಚ್ಚು ಕಡಿಮೆ ಅವ್ರ ಕೈಯಾಗ ಬಡಿಗಿರತೈತಿ. ಅಂದ್ರೆ ಈ ಮನಸ್ಸನ್ನುವಂತಹ ಆಡೇನೈತಲ್ಲ, ಎಲ್ಲಿ ಬೇಕಲ್ಲೇ ಬಾಯಿ ಹಾಕಬೇಕನ್ನತ್ತ. ಅದಕ್ಕೊಂದು ಬಡಿಗೆ ಬೇಕು, ಆಧ್ಯಾತ್ಮದ ಬಡಿಗಿ, ಗುರುವಿನ ವಾಕ್ಯ ಅನ್ನುವಂತ ಬಡಿಗೆಯನ್ನು ಹಿಡಿದು ಅದು ಏನ್ ಕೇಳ್ತದ ಅವಾಗ ಆ ಬಡಿಗೆ ತೋರಿಸ್ಬೇಕು. ಅದಕ್ಕೆ ಏನ್ ದೊಡ್ಡಾಗದಿಲ್ಲ. ಅಭ್ಯಾಸ ಏನತು ಕೌಂತೆಯ, ಅಭ್ಯಾಸದ ಬಲದಿಂದ ನಿತ್ಯ 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 ಬಡಿಗೆ ತೋರಿಸಿ 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 ಆಡು ಎಲ್ಲೂ ಬಾಯಿ ಹಾಕಲಾರ್ದಂಗೆ ಮಾಡಿಬಿಟ್ಟಿದ್ದ. ಅಭ್ಯಾಸದ ಬಲದಿಂದ ಈ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ ಅನ್ನುವಂತಹದ್ದು ಕೃಷ್ಣನ ಅಭಿಪ್ರಾಯ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಇನ್ನೊಂದು ಕಡೆಗೆ ಹೇಳ್ತಾನ, ತಶ್ಯಾಹಂ ನಿಗ್ರಹಂ ಮನ್ನೇ ವಾಯೋರಿವ ಸುದುಷ್ಕರಂ. ಬಹಳ ಚಂಚಲವಾಗಿರುವಂತಹದ್ದು ಮನಸ್ಸು. ಈ ಮನಸ್ಸಿನ ನಿಯಂತ್ರಣ ಬಹಳ ಕಷ್ಟತರವಾಗಿರುವಂತಹದ್ದು. ಮನಸ್ಸನ್ನ ಒಬ್ಬೊಬ್ರು ಒಂದೊಂದಕ್ಕೆ ಹೋಲಿಸ್ಯಾರ. ನಿಜಗುಣ ಶಿವಯೋಗಿಗಳು ಈ ಮನಸ್ಸನ್ನು ಎದಕ್ಕೆ ಹೋಲಿಸ್ತಾರಂತಂದ್ರೆ ಕೋಗಿಲೆಗೆ ಹೋಲಿಸ್ತಾರ. ಕೋಗಿಲೆ ಚೆಲುವ ಕೋಗಿಲೆ ಬಹಳ ಚಂಚಲಲ್ಲ ಕೋಗಿಲೆ. ಕುಂತಲ್ಲಿ ಕುಂದ್ರೋದೇನೇ ಇಲ್ಲ. ಇಲ್ಲಿ ಕುಂತ್ರ ಅಲ್ಲಿ, ಅಲ್ಲಿ ಕುಂತ್ರ ಇಲ್ಲಿ, ಹಿಂಗೆ ಹಾರೋದು ಹೋಗೋದು ಬರೋದು ಮಾಡ್ತಿರ್ತದೆ. ನಿಜಗುಣದ ದೃಷ್ಟಿಯಲ್ಲಿ ಮನಸ್ಸು ಕೋಗಿಲೆ, ಕೃಷ್ಣನ ದೃಷ್ಟಿಯಲ್ಲಿ ಮನಸ್ಸು ಬೆಕ್ಕು. ನೀವೇನು ಸಾಕಿರಲ್ಲ ಬೆಕ್ಕು, 24 ತಾಸು ನಿಮ್ಮ ಮನೆಗೆ ಇದ್ದಿದ್ದು ಉಂಟಾದು. ಹೊಟ್ಟೆಗಾಗಿ ನಿಮ್ಮ ಮನೆಗೆ ಬಂದ್ರು ಸಹಿತ ತನ್ನ ಗುಣಕ್ಕಾಗಿ ಬೇರೆ ಮನೆಗೆ ತಿರುಗಾಡಿ ಬಂದ್ರೆ ಸಮಾಧಾನ ಅದಕ್ಕೆ ಅಲ್ಲ. ನೀವು ನೋಡ್ರಿ ಬೇಕಾದ್ರೆ ನಿಮ್ಮ ಮನೆಯಾಗಿನ ಬೆಕ್ಕ ಎಲ್ಲಿಗಾರ ಹೋಗಿ ಬಂದ್ರ ಸಮಾಧಾನ ಅದಕ್ಕೆ. ಅದನ್ನ ಹಿಡಿದು ನಿಲ್ಲಿಸ್ರಿ ನೀವು ಬೆಕ್ಕನ್ನು ನೋಡೋಣ. ಸುಮ್ಮನೆ ತಿರುಗೋದೊಂದು ಚಾಳೆ ಅದಕ್ಕೆ. ಸುಮ್ಮನೆ ಮನಸ್ಸಿಗೆ ಹೆಂಗೆ ಹೇಳ್ತೈತೆ ಹಂಗೆ ಹೋಗಿ ಬಿಟ್ರೆ ಬೆಕ್ಕ ಅದಂಗೆ ಹಾಕಿವ್ ನಾವು. ಈ ಮನೆಗಿಂದ ಆ ಮನೆಗೆ ಹೋಗುದು, ಆ ಮನೆಗಿಂದ ಇನ್ನೊಂದು ಮನೆಗೆ ಹೋಗುದು, ಮತ್ತೆ ಆಮೇಲೆ ಹೊಟ್ಟೆ ಹಸ್ತುಗಳೇ ಮನೆಗೆ ಬರೋದು, ಹಿಂಗೆ ತಿರುಗಾಡೋರು ಬೆಕ್ಕಿಗೆ ಸಮ. ನೀವಲ್ಲ, ಮತ್ತೆ ನಮಗ ಹೇಳಕತ್ತಾರ ಅಂತ ತಿಳ್ಕೊಂಡ್ರಿ. ನೀವು ಬೆಕ್ಕಲ್ಲ, ಮನುಷ್ಯರಂತಾನೆ ಇಲ್ಲಿ ಮೈದಾನಕ್ಕೆ ಬಂದಿರಿ. ಇಷ್ಟು ಚಲೋ ನಡೆದಿದ್ರು ಬರಲಾರ್ದು, ಬ್ಯಾಡಂದೈತದು ಮನಸ್ಸು. ಇಲ್ಲಿ ಹೋಗೋ ಬದ್ಲಿ ಆ ಕಡೆ ಹೋಗಂತ ಹೇಳಿತಿ, ಬೆಕ್ಕ ಮಾಡಿ ನಿಲ್ಸೈತಿ ನೋಡ್ರಿ. ಅದು ಅಲ್ಲ, ಬೆಕ್ಕ ಮಾಡಿ ನಿಲ್ಸೈತಿ. ಬಸವಣ್ಣನ ದೃಷ್ಟಿಯಲ್ಲಿ ಮನಸ್ಸು ಮಂಗ. ಮನವೆಂಬ ಮರ್ಕಟನ ತಡೆಯಲಾರೆನು ದೇವ ಎನಿತಿದರ ಚಪಲ. ಬಸವಣ್ಣ ಹೇಳ್ತಾನ. ಬಸವಣ್ಣನ ದೃಷ್ಟಿಯಲ್ಲಿ ಮನಸ್ಸು ಮಂಗ. ಆ ಕೋಗಿಲೆಗಿಂತ ಈ ಬೆಕ್ಕಿಗಿಂತ ಈ ಬಸವಣ್ಣನ ಹೋಲಿಕೆ ಬಹಳ ವಿಶೇಷವಾಗಿರುವಂತಹದ್ದು ನನ್ನ ವೈಯಕ್ತಿಕ ವಿಚಾರದಲ್ಲಿ. ಬೆಕ್ಕಿಗೆ ತನ್ನದೇ ಆದ ಒಂದು ಮನಿ ಅನ್ನುವಂತಹದ್ದಿದೆ. ಕೋಗಿಲೆಗೆ ತನ್ನದೇ ಆದ ಒಂದು ಗೂಡು ಅನ್ನುವಂತಹದ್ದು ಇರಬಹುದು, ಅಥವಾ ಯಾರ್ದಾದ್ರೂ ಗೂಡಿನೊಳಗರ ಹೋಗಿ ಕುಂದಿರಬಹುದು.
ಅಲ್ಲ, ತನಗೊಂದು ಗೂಡಿಲ್ಲ ಅಂದ್ರೂ ಇನ್ನೊಬ್ಬರ ಗೂಡನ್ನ ತಾತ್ಪೂರ್ತಿಕವಾಗಿ ತನ್ನ ಗೂಡನ್ನ ತನ್ನ ಮನೆಯನ್ನಾಗಿ ಮಾಡಿಕೊಳ್ಳುತ್ತಲ್ಲ. ಆದ್ರ ಮಂಗನಿಗೆ ಮಾತ್ರ ಇವತ್ತಿನ ತನಕ ಮನಿ ಇಲ್ಲ. ಎಲ್ಲಾದ್ರೂ ಮಂಗ ಮನಿ ಕಟ್ಟಿಕೊಂಡಿದ್ದು ಉಂಟೆ? ಇರುವಿ ಅಂತ ಇರುವೆಯು ಸಹಿತ ಮನಿಯನ್ನ ಕಟ್ಕೊಳ್ಳುತ್ತ, ಆದ್ರ ಮಂಗ ಮಾತ್ರ ಇವತ್ತಿನ ತನಕ ಮನಿ ಕಟ್ಕೊಂಡಿಲ್ಲ. ಮಂಗ ಮಾತ್ರ ಇವತ್ತಿನ ತನಕ ಮನಿ ಕಟ್ಕೊಂಡಿಲ್ಲ. ಇವತ್ತು ಈ ಗಿಡದಾಗಿದ್ರೆ ನಾಳೆ ಆ ಗಿಡದಾಗಲ್ಲ, ಈ 5 ನಿಮಿಷ ಈ ಗಿಡದಾಗಿದ್ರೆ ಇನ್ನೊಂದು 5 ನಿಮಿಷಕ್ಕೆ ಬೇರೆ ಗಿಡದಾಗಿರ್ತದೆ. ಹಂಗ ಮನಸ್ಸು ಈ ಟೊಂಗೆಯಿಂದ ಆ ಟೊಂಗಿಗೆ, ಈ ಮರದಿಂದ ಆ ಮರಕ್ಕೆ ಜಿಗಿತಾ ಇರ್ತದೆ. ಇದರ ನಿಯಂತ್ರಣ ಆಗಬೇಕು ಅನ್ನುವಂತಹದ್ದು ಅವರ ಅಭಿಪ್ರಾಯ. ಅದು ಬಹಳ ಕಷ್ಟ ಸಾಧ್ಯವಾಗಿರುವಂತಹದ್ದು. ಒಂದಿಷ್ಟು ಈ ಮನಸ್ಸು ವಾಯು ತತ್ವಕ್ಕೆ ಮೀಸಲಾಗಿರೋದ್ರಿಂದ ಯಾವಾಗಲೂ ಕೂಡ ಚಂಚಲಕ್ಕೊಳಗಾಗಿರ್ತದೆ. ಅದರ ನಿಯಂತ್ರಣವನ್ನ ಮಾಡಿದ್ರೆ ಮಾತ್ರ ಮನಸ್ಸಿಗಾಗಲಿ ಜೀವನಕ್ಕಾಗಲಿ ಒಂದು ತೃಪ್ತಿ ಅಂತಕ್ಕಂಥದ್ದು, ಸೊಗಸು ಅಂತಕ್ಕಂಥದ್ದು ಇರ್ತೈತಿ ಅಂತ. ಆ ಮನಸ್ಸನ್ನು ಕೂಡ ತೊಳೆಯಲಿಕ್ಕೆ ಬರ್ತದೆ. ಅದೇ ಬಸವಣ್ಣ ಮತ್ತೊಂದು ಕಡೆಗೆ ಹೇಳ್ತಾನ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು. ಅಲ್ಲ, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕುವುದು, ಮನ ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು. ತಲೆ ಹೊಲಸಾಗ್ಯದಂತಂದ್ರೆ ಮಸ್ತ್ ಸ್ನಾನ ಮಾಡಿಬಿಟ್ರೆ ಸ್ವಚ್ಛ ಆಗಿಬಿಡ್ತದೆ. ಸ್ವಚ್ಛ ಆಗುತ್ತಿಲ್ಲ. ಈಗ ರಗಡ ಸಾಧನಗಳು ಬಂದಾವ ಅದನ್ನು ಸ್ವಚ್ಛ ಮಾಡಿಕೊಳ್ಳಾಕ. ನೀವು ನೋಡ್ರಿ, ಆ ತಲೆ ತೊಳೆಯೋ ಪೂರ್ವದಲ್ಲಿ ಒಂದು ತರ ಇರ್ತದೆ, ತಲೆ ತೊಳೆದ ನಂತರದಲ್ಲಿ ಒಂದು ತರ ಇರ್ತದೆ. ಯಾವುದು? ಮನಸ್ಸು. ನಾ ಹೇಳಿದೆ, ಬಾಹ್ಯದ ಸೌಂದರ್ಯ, ಬಾಹ್ಯದ ಶುದ್ಧೀಕರಣ, ನಂತರದ ಮನಸ್ಸಿನ ಶುದ್ಧೀಕರಣ ಅನ್ನುವಂಥ ಮಾತನ್ನ ಆರಂಭಕ್ಕೆ ತಮಗೆ ಹೇಳಿದೆ ನಾನು. ಉದಾಹರಣೆಗಾಗಿ ಈ ತಲೆ ತೆಗೆದುಕೊಳ್ಳೋಣ. ನೀವು ತಲೆ ತೊಳೆಯೋ ಪೂರ್ವದಲ್ಲಿ ನಿಮ್ಮ ಮನಸ್ಥಿತಿ ಬೇರೆ ಇರ್ತದೆ. ಒಂದು 4 ಕೊಡ ಬಿಸಿನೀರಿನೊಳಗೆ ಒಂದಿಷ್ಟು ಚಲೋ ಸಾಬೂನು ತಗೊಂಡು ಒಂದಿಷ್ಟು ಇನ್ಯಾವುದಾದ್ರು ದ್ರವ್ಯಗಳನ್ನ ಹಾಕಿಕೊಂಡು ಈ ತಲೆಯನ್ನ ತೊಳ್ಕೊಂಡು ಸ್ನಾನ ಮಾಡಿ ಹೊರಗೆ ಬಂದಾಗ ಅದೇ ಮನಸ್ಸು ಬೇರೆ ತೆರನಾಗಿರ್ತದೆ. ಪರೀಕ್ಷೆ ಮಾಡಿರಿ ನೀವು. ಬಟ್ಟೆಗಳು ಕೊಳೆಯಾದಾಗ ಹಾಕೊಂಡಾಗ ಮನಸ್ಸು ಒಂದು ತರ ಇರ್ತದೆ, ಸ್ವಚ್ಛವಾಗಿರುವಂತಹ ಬಟ್ಟೆಗಳನ್ನು ಹಾಕಿಕೊಂಡಾಗ ಮನಸ್ಸು ಒಂದು ತರ ಇರ್ತೈತಿ. ಹೊರಗೆ ಶುದ್ಧ ಆದ್ರೆ ಮನಸ್ಸು ಕೂಡ ಒಳಗೆ ಶುದ್ಧ ಆಗುತ್ತಂತ ಆತ ಹೇಳ್ತಾನೆ. ಈ ಹೊರಗಿಂದನ್ನ ತೊಳೆಯಲಿಕ್ಕೆ ಹೆಂಗ ಸಾಧನೆಗಳದಾವಲ್ಲ, ಈ ಒಳಗಿರುವಂತ ಮನಸ್ಸು ಕೊಳೆಯಾದಾಗ ತೊಳೆಯುವ ಸಾಧನವೇ ಜೀವನ ದರ್ಶನ, ತತ್ವ, ವಚನ ಸಾಹಿತ್ಯ, ಕುರಾನ್, ಬೈಬಲ್, ಗುರುಗೀತಾ. 1 2 ಈ ಭೂಮಿ ಮೇಲೆ ಸಾಕಷ್ಟದವ. ಎಲ್ಲ ಧರ್ಮಗಳಿಗೆ ಎಲ್ಲ ಗ್ರಂಥಗಳು ಸಿಗ್ತಾವ. ಅವ್ರವ್ರ ಧರ್ಮಕ್ಕೆ ಅವ್ರವ್ರ ಗ್ರಂಥಗಳು ಶ್ರೇಷ್ಠ. ಯಾವು ಕನಿಷ್ಠ ಅಲ್ಲ, ಯಾವು ಉಚ್ಚಲ್ಲ. ಅವರವ್ರ ದೃಷ್ಟಿಯಲ್ಲಿ ಅವು ಬಹಳ ಗರಿಷ್ಠನೇ. ಆ ಶಾಸ್ತ್ರಗಳಿಂದ ಈ ಮನಸ್ಸನ್ನ ತೊಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಇದು ತೊಳ್ಕೊಳ್ಳಾಕಿದೆ. ಯಾಕ? ಈ ಮನಸ್ಸನ್ನುವಂತಹದ್ದು ಏನೈತಲ್ಲ, ಇದು ಸದಾಕಾಲ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೂ ತಯಾರದ, ನಮ್ಮನ್ನ ಹಾಳು ಮಾಡ್ಲಿಕ್ಕೂ ತಯಾರೈತಿ. ಕಾಳಿದಾಸ ಹೇಳ್ತಾನ ಏನಂತ? ಈ ಮನಸ್ಸು ಬಂಧನಕ್ಕ ಮೋಕ್ಷಕ್ಕ ಕಾರಣವಾಗಿದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹು. ಈ ಮನಸ್ಸು ಕಾರಣಕ್ಕೂ ಬಂಧಕ್ಕೂ ಎರಡಕ್ಕೂ ಕೂಡ ಸಂಬಂಧಿಸಿರುವಂತಹದ್ದು. ಈ ಮನಸ್ಸಿನ ನಿಯಂತ್ರಣವನ್ನ ನಾವೆಲ್ಲ ಮಾಡಬೇಕಾಗಿದೆ ಅನ್ನುವಂತಹದ್ದು ಆತನ ಅಭಿಪ್ರಾಯ. ಒಂದು ಕಡೆಗೆ ಜ್ಞಾನಿಗಳ ಬರೀತಾರ, ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡೆಯವರಾರ ಕಾಣೆನು. ನಾವೆಲ್ಲ ವಿಚಾರ ಮಾಡ್ಬೇಕು ಇವೆಲ್ಲ ಮಾತುಗಳನ್ನ. ಹೀನ ಮನದ ಬಯಕೆಗಳನ್ನ ಯಾವುದರಿಂದ ಕಡ್ದು ಹಾಕಬೇಕು ಅಂತಂದ್ರೆ ಜ್ಞಾನ ಖಡ್ಗದಿಂದ. ಜ್ಞಾನದಿಂದ ಮಾತ್ರ ಅದರ ಹೀನ ಗುಣಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯನೇ ಹೊರತಾಗಿ ಇಲ್ಲ ಅಂದ್ರೆ ಇಲ್ಲ. ಸರ್ಪಭೂಷಣರು ಹೇಳ್ತಾರೆ ಬಹಳ ಕಿಮ್ಮತ್ತಿಂದೊಂದು, ಅವರ ವಿಚಾರದೊಳಗೆ ನನಗಂತೂ ಬಹಳ ಖುಷಿ ಅನಿಸೈತಿ. ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಎಡ ಬೀಡದಿರು ಶಂಭುವ. ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಎಡ ಬೀಡದಿರು ಶಂಭುವ. ಏನಂತಾರವರು? ಈ ಬಾಹ್ಯದ ಡಂಭವನ್ನ ಬಿಟ್ಟು ಹಾಕು, ಮನಸ್ಸಿನೊಳಗೆ ಭಗವಂತನ ಕೂಡ ಸದಾಕಾಲ ಇರು. ಮನಸ್ಸಿನಲ್ಲಿ ಭಗವಂತನನ್ನ ಪ್ರತಿಷ್ಠಾಪಿಸಿಗೋ. ನಿನ್ನಲ್ಲಿ ಒಂದು ಬದಲಾವಣೆ ಬರ್ತದೆ. ಒಡಲೋಳು ವಂಚಿಸಿ ನಾವೇನೇನು ಮಾಡ್ತೀವಿ ಅಂತ ಹೇಳ್ತಾರೆ. ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ. ಹೊರಗೆ ಎಷ್ಟು ಬೇಕಷ್ಟು ವಂಚನೆಯನ್ನ ಮಾಡೋದು, ಕೀರ್ತಿಯನ್ನ ಪಡ್ಕೊಳ್ಳೋದು. ಹೊರಗ
ಡಂಭಾಚಾರದಿಂದ ಏನೇನೋ ಮಾಡಿ ಕೀರ್ತಿ ಪಡ್ಕೊಂಡ್ರೆ ಒಳಗ ವಂಚನೆಯನ್ನು ಮಾಡಿಕೊಂಡ್ರೆ ಆತ ಏನ್ ಮಾಡ್ತಾನ? ಶಿವನೀನಾಗೊಲಿವನೇ ಮರುಳೇ. ಹಾಗೇನಾದ್ರೂ ಮಾಡಿದ್ರೆ ನಿನಗೆ ಒಲಿತಾನಂತ ಮಾಡಿ ಏನು? ಒಲಿಯೋದಿಲ್ಲ. ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ. ಜನ ಮೆಚ್ಚುವಂಗ ಬಾಳೆ ಮಾಡಕ್ ಬರ್ತದೆ. ಜನ ಮೆಚ್ಚಿ ನಡೆಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡೆಕೊಂಬುದೇ ಚಂದವು. ಈ ಭೂಮಿ ಮೇಲೆ ಹೆಂಗ್ ಬಾಳೆ ಮಾಡೋದು ಅಂತಂದ್ರೆ ಜನ ಮೆಚ್ಚಿಸೋ ಸಲುವಾಗಿ ಬಾಳೆ ಮಾಡೋದಲ್ಲ, ಜನರನ್ನ ಖುಷಿ ಪಡಿಸೋ ಸಲುವಾಗಿ ಬಾಳ್ವೆ ಮಾಡೋದಲ್ಲ, ಮನಸ್ಸಿನ ಖುಷಿಗಾಗಿ ಬಾಳೆ ಮಾಡೋದು. ಮನಸ್ಸಿನ ಖುಷಿ ಪಡಿಸೋದು ಬೇರೆ, ಜನರನ್ನ ಖುಷಿ ಪಡಿಸೋದು ಬೇರೆ. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲ ಬಾಹ್ಯದೊಳು ಡಂಭವ. ಈ ಜನರಿಗೆ ಗೊತ್ತಿರ್ಲಾರ್ದಂಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ಈ ಮನಸ್ಸಿಗೆ ಗೊತ್ತಿರ್ಲಾರ್ದಂಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯವೇ? ಸಾಧ್ಯನೇ ಇಲ್ಲ. ಆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಮನಸ್ಸು ಒಪ್ಪುವಂಗ ಬಾಳ್ವೆ ಮಾಡುವಂತಹ ಪ್ರಯತ್ನ ಮಾಡುದು. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ. ಈ ಜನ ಏನಾದ್ರೂ ಬಾಳ ಚಲೋ ಅಂದ್ಬಿಟ್ರೆ ನಿನ್ನನ್ನ ಸ್ವರ್ಗಕ್ಕೆ ಏನಾದ್ರೂ ಕಳಿಸ್ತಾರೇನು? ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚದಿರೆ ಶಿವ ಬಿಡುತ್ತೀಹನೆ. ಈ ಜನಗಳೆಲ್ಲ ನಿನ್ನ ನೋಟ ತಿರಸ್ಕಾರ ಮಾಡ್ಯಾರಪ್ಪ, ಅವನೇನ್ ತಿರಸ್ಕಾರ ಮಾಡ್ತಾನೇನು? ಇಲ್ಲ. ಮನಮೆಚ್ಚಿ ನಡೆದಿದ್ದೆ ಆದ್ರೆ ಜನ ಎಲ್ಲ ತಿರಸ್ಕಾರ ಮಾಡಿದ್ರು ಸಹಿತ ಆತ ಮಾತ್ರ ನಿನ್ನನ್ನ ಬರಮಾಡಿಕೊಳ್ತಾನೆ, ವಿಶೇಷವಾಗಿ ಸ್ವಾಗತ ಮಾಡಲಿಕ್ಕೆ ತಯಾರಿದ್ದಾನೆ. ಈ ಜನರಿಗೆ ಸಂತೋಷ ಆಗುವಂಗ ಬಾಳ್ವೆ ಮಾಡುವುದರ ಬದಲಿ ಮನಸ್ಸಿಗೆ ಸಂತೋಷ ಆಗುವಂಗ ಬಾಳ್ವೆ ಮಾಡು. ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಅಂತಾರೆ ಇವರು. ದೊಡ್ಡವನು ಅಂತಾರ, ಸಣ್ಣವನು ಅಂತಾರ, ಚಲೋನು ಅಂತಾರ, ಕೆಟ್ಟನು ಅಂತಾರ. ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನುಮಾಯ ಶಿವನೆಲ್ಲ ಅರಿಯನೇ ಮರುಳೇ. ಈ ಜನಗಳೆಲ್ಲ ಬಾಳ ಚಲೋ ಅಂತ ಹೊಗಳುವಾಗ ಆತ ಗೊತ್ತಿರ್ತದೆ ಯಾವುದು ಸರಿಯದ ಯಾವುದು ತಪ್ಪೈತಿ. ಆತನ್ನು ಒಪ್ಸೋದು ಬೇರೆ, ಈ ಜನರನ್ನು ಒಪ್ಸೋದು ಬೇರೆ, ನಮ್ಮ ಮನಸ್ಸನ್ನು ಒಪ್ಸೋದು ಬೇರೆ. ಮನದೋಳು ಶಿವ ತಾನು ಮನೆ ಮಾಡಿಕೊಂಡೀಹ. ಅವನು ಎಲ್ಲಿ ಇಲ್ಲಪ್ಪ, ನಿನ್ನ ಮನಸ್ಸಿನೊಳಗೆ ಮನೆ ಮಾಡಿಕೊಂಡು ಕಾಯಂ ಅಲ್ಲೇ ವಾಸದಾನ. ಜನರು ಮನದೋಳು ಶಿವ ಇದು ಸೂಸುವ ಗಾಳಿ ನಿಲ್ಲುವುದು. ಮನಸ್ಸಿನ ಚಂಚಲತೆಗೆ ದೊಡ್ಡ ಕಾರಣವೇ ನೇತ್ರಗಳು, ಕಣ್ಣುಗಳು, ಆಲಿಗಳು. ಇವಕ್ಕ ಆ ಮನಸ್ಸು ಚಂಚಲ ಆಗಲಿಕ್ಕೆ ಕಾರಣದವ. ಮನಸ್ಸು ನಿಲ್ಲಿಸಬೇಕಾಗಿತ್ತು ಅಂತಂದ್ರೆ ಏಕಕಾಲಕ್ಕೆ ಮನಸ್ಸಿನ ನಿಯಂತ್ರಣಕ್ಕೆ ಹೋಗಬೇಡ, ಕಣ್ಣುಗಳನ್ನ ನಿಲ್ಲಿಸು. ಯಾವಾಗ ಕಣ್ಣಿನ ಹೊಯ್ದಾಟವನ್ನ ನಿಲ್ಲಿಸಿದೋ ಅವಾಗ ಸುಳಿದಾಡುವ ಗಾಳಿ ಏನೈತಲ್ಲ ಅದು ನಿಲ್ತದೆ. ಆ ಗಾಳಿ ನಿಂತಾಗ ಮನವು ಬೇಗ ನಿಲ್ಲುವುದು. ಆ ಚಂಚಲಗೊಳಿಸ್ತಕ್ಕಂಥ ಮಾಯೆಯ ಒಂದು ವ್ಯವಸ್ಥೆಯನ್ನ ಹೇಳಿ ಹೆಸರಿರ್ಲಾರ್ದಂಗೆ ಮಾಡಕ್ಕೆ ಬರ್ತೈತಿ ಅಂತ ಹೇಳ್ತಾನೆ ಅಲ್ಲಮ್ಮ. ನಿಮಗೆ ಯಾವಾಗ ಮನಸ್ಸು ಬಹಳ ಚಂಚಲ ಆಗಕತ್ತದೆ, ಒಂದು ತಾಸಿನ ಮೆಟ್ಟಿಗೆ ಕಣ್ಣು ಮುಚ್ಚಿಕೊಂಡು, ಒಂದು ಅರ್ಧ ತಾಸಿನ ಮೆಟ್ಟಿಗೆ ಕಣ್ಣು ಮುಚ್ಚಿಕೊಂಡು ಉಸಿರಾಟದ ಮೇಲೆ ನಿಮ್ಮ ಮನಸ್ಸನ್ನು ನೆಟ್ಟುಕೊಂಡು ಕುಂತು ಬಿಟ್ಟಿದ್ದೆ ಆದ್ರೆ ಆ ಮನಸ್ಸು ಪ್ರಸನ್ನತೆಗೊಳಗಾಗುತ್ತೆ. ಮನಸ್ಸನ್ನು ಇನ್ಯಾವುದೋ ಅಸ್ತ್ರಗಳಿಂದ ಕಟ್ಟಬಾರದು. ನಿಮ್ದು ಯಾರ್ದಾದ್ರೂ ಹೊಲ ಇದ್ರೆ ನಿಮ್ಗೆ ಗೊತ್ತು, ಭತ್ತ ಹಾಕಿದವ್ರಿಗೆ ಗೊತ್ತಾಗುತ್ತೆ, ಜೋಳ ಹಾಕಿದವ್ರಿಗೆ ಗೊತ್ತಾಗುತ್ತೆ, ಸಜ್ಜೆ ಹಾಕಿದವ್ರಿಗೆ ಗೊತ್ತಾಗುತ್ತೆ, ನವಣಿ ಹಾಕಿದವ್ರಿಗೆ ಗೊತ್ತಾಗುತ್ತೆ, ಸ್ಯಾವಿ ಹಾಕಿದವ್ರಿಗೆ ಗೊತ್ತಾಗುತ್ತೆ ಅಲ್ಲ, ತೊಗರಿ ಹಾಕಿದವ್ರಿಗೆ ಗೊತ್ತಾಗುತ್ತೆ. ಈಗೇನ್ ನಾ ಹೇಳಿದ್ನಲ್ಲ, ಇವನ್ನೇನಾದ್ರೂ ಕೊಯ್ತಿರಲ್ಲ ನೀವು, ಕೊಯ್ದು ಸಿವುಡು ಕಟ್ತೀರಿ. ಸಿವುಡು ಕಟ್ಟಾಕ ಊರಾಗಿಂದ ಬಜಾರ್ದಾಗಿಂದ ಸನುಬು ಕಾತೆ ಏನಾದ್ರೂ ಒಯ್ತೀರೇನು? ಇಲ್ಲಲ್ಲ. ಅವನೇನು ಕೊಯ್ದಿರ್ತೀರಲ್ಲ ಅವನ್ನ ಅದರಿಂದನ ಕಟ್ತೀರಿ. ಜೋಳವನ್ನ ಜೋಳದಿಂದ ಕಟ್ತೀರಿ, ಭತ್ತವನ್ನ ಭತ್ತದಿಂದ ಕಟ್ತೀರಿ, ಅದನ್ನ ಒಂದಿಷ್ಟು ತಗೊಂಡು ಕಟ್ಟಿ ಒಗಿತೀರಲ್ಲ. ಹಾಗೆ ನಮ್ಮ ಮನಸ್ಸನ್ನ ಮನಸ್ಸಿನಿಂದನ ಕಟ್ಟಬೇಕೇ ಹೊರತಾಗಿ ಇನ್ನೊಂದು ಸಾಧನವನ್ನು ಉಪಯೋಗ ಮಾಡಬಾರದು. ಅದನ್ನ ಅದರಿಂದನೇ ಕಟ್ಟಬೇಕು. ಶಾಸ್ತ್ರದಿಂದ ಸ್ವಚ್ಛ ಮಾಡೋದು, ಮನಸ್ಸನ್ನ ಮನಸ್ಸಿನಿಂದ ಕಟ್ಟುವಂತಹ ಪ್ರಯತ್ನವನ್ನ ಮಾಡೋದು. ಅದೇ
ಮನಸ್ಸು ನಿಲ್ಲಬೇಕು, ಚಂಚಲ ಆಗಬಾರ್ದು. ಅಕ್ಬರ ಮಹಾರಾಜ ಸಮಯಕ್ಕೆ ಸರಿಯಾಗಿ ನಮಾಜ್ ಮಾಡ್ತಾ ಇದ್ದ. ಸಮಯ ಆಗಿಬಿಡ್ತು. ಮಧ್ಯಾಹ್ನ 1 ಗಂಟೆ. ಅಡವಿಯಲ್ಲಿ ಕುದುರೆ ಹತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಇಳಿದ. ಕುದುರೆಯಿಂದ ಇಳಿದ ಕೂಡಲೇ ಅಲ್ಲೇ ಒಂದು ಏನೋ ಹಾಸಿಕೊಂಡು ನಮಾಜ್ ಮಾಡ್ಲಿಕ್ಕೆ ಕುಳಿತುಕೊಂಡ. ಅಲ್ಲಾನ ಭಕ್ತ, ಅಲ್ಲಾನ ಮೇಲೆ ಅಪಾರವಾದ ಶ್ರದ್ಧೆ ಇತ್ತು, ಮನಸ್ಸೆಲ್ಲ ಅಲ್ಲಾನ ಕಡೆಗೆ ಇಟ್ಕೊಂಡಿದ್ದ. ಹಿಂಗ ನಮಾಜ್ ಮಾಡ್ತಾ 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 ಇರ್ಬೇಕಾದ್ರೆ ಅಲ್ಲೊಬ್ಬ ಹೆಣ್ಮಗಳು ಓಡ್ತಾ ಇದ್ಲು ಹಾಗೆ ಆ ದಾರಿ ಹಿಡಿದು. ಯಾರೋ ಹೇಳಿದ್ರು, ಯಾಕೆ ಏನಂತ ಹೇಳಿದ್ರು, ಆ ಹೆಣ್ಮಗಳ ಗಂಡ ಎಷ್ಟೋ ವರ್ಷದಿಂದ ತಲೆಮರೆಸಿಕೊಂಡಿದ್ದ, ನಿಮ್ಮ ಯಜಮಾನ ಹಿಂಗ ಹೊರಟಾನ, ಹಿಂಗ ಹೋಗಿದ್ದನ್ನ ನಾ ನೋಡ್ದೆ ಅಂತಿಷ್ಟು ಹೇಳಿದ ಕೂಡ್ಲೇನೆ ತಲೆ ಮೇಲೆ ಏನಿತ್ತು ಅದನ್ನೆಲ್ಲ ಚೆಲ್ಲಿ ಓಡ್ತಾ ಇದ್ಲು. ದಾರಿಯಲ್ಲಿ ನಮಾಜ್ ಮಾಡ್ತಾ ಕುಂತಿರುವಂತ ಮಹಾರಾಜನನ್ನು ಲೆಕ್ಕಿಸದೆ ಅವನಿಗೆ ಕಾಲು ಬಡಿಸಿ ಎಡಿವಿ ಮುಂದಕ್ಕೆ ಓಡ್ತಾ ಇದ್ಲು. ನಮಾಜ್ ಮಾಡೋದನ್ನು ಬಿಟ್ಟು ಎಚ್ಚರಗೊಂಡಿರುವಂತಹ ಮಹಾರಾಜ ಕುದುರೆ ಹತ್ತಿ ಓಡೋಗಿ ಹಿಡಿದು ನಿಲ್ಲಿಸ್ತಾನೆ. ನಿನಗೇನಾದ್ರೂ ಗೊತ್ತಾಗಲ್ಲ, ಕಣ್ ಕಾಣ್ತಾವಿಲ್ಲ, ದಾರಿ ಒಳಗೆ ಕೂತ್ಕೊಂಡು ನಮಾಜ್ ಮಾಡಾಕತ್ತೀನಿ, ಮಧ್ಯಾಹ್ನ 1 ಗಂಟೆ, ಇಂಥ ಸಂದರ್ಭದೊಳಗೆ ಎಡಿ ಹೋಗ್ತೇಯಲ್ಲ ಅಂತ ಏನೋ ಸಿಟ್ಟು ಮಾಡಿ ಶಿಕ್ಷೆ ಕೊಡಕ್ಕೆ ತಯಾರಾದಾಗ, ಮಹಾರಾಜ್ ಇಂದೋ ನಾಳೆ ಸಾಯ್ಬೇಕಾಗಿರುವಂತ ನನ್ನ ಗಂಡನ ಹುಡುಕು ಸಲುವಾಗಿ ಕಾಲಾಗ ಏನೈತಿ, ಎದುರಿಗೆ ಏನೈತಿ, ಏನು ತುಳಿಯಾಕತ್ತೀನಿ, ಏನೂ ಗೊತ್ತಿರ್ಲಾರ್ದಂಗೆ ಓಡಾಕತ್ತೀನಿ, ನೀವೇನ್ ಮಾಡಾಕತ್ತಿದ್ರಿ? ನಮಾಜ್ ಮಾಡಾಕತ್ತಿದ್ದೆ. ಅರೆ ಇವತ್ತು ನಾಳೆ ಸಾಯುವಂತಹ ನನ್ನ ಗಂಡನಿಗಾಗಿನೇ ಮೈ ಮರೆತು ಓಡುವಾಗ ನಾನು ಜಗತ್ತನ್ನೇ ರಕ್ಷಣೆ ಮಾಡ್ತಕ್ಕಂಥ ಅಲ್ಲಾನ ಸಲುವಾಗಿ ನೀವೆಷ್ಟು ಬಡದಾಡಬೇಕಾಗಿತ್ತು. ಅಲ್ಲೇ ಲೀನಾಗಿದ್ರೆ ಮಾತ್ರ ಅಲ್ಲಾ ಸಿಗುತ್ತಿದ್ದ. ನೀವು ನನ್ನ ಕಡೆಗೆ ಮನಸ್ಸು ಹೊಳಿಸಿದ್ರಲ್ಲ, ನಿಮಗೆ ಯಾವಾಗ ಅಲ್ಲಾ ಸಿಗಬೇಕು? ನಿಮಗೆ ಯಾವಾಗ ಅಲ್ಲಾ ಸಿಗ್ಬೇಕು? ಹೊರಗೆ ಏನಾದ್ರೇನು ಅದು ನಿಯಂತ್ರಣಕ್ಕೊಳಗಾಗ್ಬೇಕಂತ ಹೇಳ್ತಾಳೆ. ಮಹಾರಾಜ ಉಂಬಳಿಯನ್ನ ಕೊಡ್ತಾನೆ. ನೀ ಹೇಳೋದು ಸತ್ಯದೆ, ನೀ ಹೇಳೋದು ಸತ್ಯ ಐತಿ, ಮನಸ್ಸಿನ ಕೂಡ ಹೋಗ್ಬೇಡ್ರಿ. ಚಲೋ ಕಾರ್ಯಕ್ರಮ ನಡೆದೈತಿ, ಎಲ್ಲ ಹುಬ್ಬಳ್ಳಿ ಪ್ರಮುಖರೆಲ್ಲ ಸೇರ್ಕೊಂಡು, ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಜೀವನ ದರ್ಶನ ಪ್ರವಚನ ಇಟ್ಟಾರ. ಮತ್ ನೀ ಬರೇ ಕೇಳಿ ಬರೋದು ಮಾಡಬೇಡ, ಒಂದಿಷ್ಟು ನಿಂದಟ್ ನೀನ್ ಕೈಲಾದಟ್ ಏನಾರ ಕೊಟ್ ಬಾ ಅಂತ ಹೇಳ್ತಂತ ಮನಸ್ಸು ಪ್ರವಚನಕ್ಕೆ ಬರೋ ಮುಂದೆ. ಮನಸ್ಸು ಹೇಳ್ತಿ ಹಿಂಗಂದು ಕೂಡ್ಲೇನೆ ಎಷ್ಟು ಕೊಟ್ರೆ ಸರಿ ಅಂತ ಮಾತು ಕೇಳಿದ. ಏನ್ ನಡೀತಿ ತಗೋ, ದೊಡ್ಡ ದೊಡ್ಡ ಸಾವುಕಾರ 50,000 ಲಕ್ಷ ಕೊಡಾಕತ್ತಾರ, ನೀನೊಂದು 500 ಕೊಡು ಅಂತ ಹೇಳಿದ್ದು ಅದ. 500 ಅಂತ ಹೇಳಿದ್ದು ಅದ, 500 ಇಟ್ಕೊಂಡ. ಸಮೀಪ ಬಂತು ಮೈದಾನ. 500 ಏನ್ ಮಾಡ್ತಿ ತಗೋ, 100 ಕೊಟ್ಟು ಬಿಡು. ಅದು ಹೇಳಿದ ಕೂಡಲೇ ಮುರಿಸೇ ಬಿಟ್ಟ, ಚಿಲ್ಲರ ಮಾಡಿಸೇ ಬಿಟ್ಟ. 400 ಹಿಂದಕ್ಕೆ ಸರಿಸಿ ಮ್ಯಾಲ 100 ಇಟ್ಕೊಂಡ. ಗೇಟ್ ಬಂತು. ಕೊಡೋದ ಕಡಿಮೆನ ಕೊಡಾಕತ್ತಿ ಅಂದ್ಮೇಲೆ ಅಷ್ಟ್ರ ಯಾಕೆ ಕೊಡ್ತಿ? 50 ಕೊಡು. 50 ಕೊಡೋದು ಪದ್ಧತಿ ಅಲ್ಲ, ಅದೇನೋ ಮುಂದೆ ಸ್ವಾಮಿ ಬರಬಾರ್ದಂತ 1 ಇರ್ಬೇಕಂತ 51 ಕೊಡು. ಮತ್ತೆ 100 ತಗೊಂಡು ಹೋಗಿ ಮುರಿಸಿ 51 ಮೇಲೆ ಅವ 10 ಕೊಟ್ಟಿದ್ದ, ಇಟ್ಕೊಂಡು ಕುಂತಾನ. ಮನಸ್ಸು ಹೇಳ್ತದೆ, ಹೆಂಗೂ 500ರಿಂದ 100ಕ್ಕೆ ಬಂದಿ, 100ರಿಂದ 50ಕ್ಕೆ ಬಂದಿದಿ, ಇನ್ನೇನೈತಿ, 21 ಕೊಡು. ಕೇಳಿದ್ರು ಬರಗಾಲ ಅಂತ ಹೇಳು, ಇಷ್ಟನ ಅಂತ ಕೇಳಿದ್ರೆ ಬರಗಾಲ ಅಂತ ಕೇಳು, ನಮ್ ಕಷ್ಟ ನಿಮ್ಗೇನು ಗೊತ್ತಂತನ್ನು. ನೀವು ವಾದ ಮಾಡಾಕತ್ತಿದ್ರೆ ಅವ್ರು ಸುಮ್ಮನೆ ಹೊಕ್ಕಾರ. ಹೇಳ್ತದ ಹಂಗ. 21 ಇಟ್ಕೊಂಡು ಕುಂತಾನ. ಅವನ್ ತಲೆಯಾಗ ಬರೇ 100 ಹೋಗಿ 500 ಹೋಗಿ ಹಿಂಗೇನೋ ಅದೇ ಲೋಕದಾಗಿದ್ದ. ಹೇಳಾಕತ್ಯಾರ ಇವ್ರ, ಹಂಗ ಕೇಳ್ಬೇಕಿಲ್ಲ. ಇಲ್ಲ ಇಲ್ಲ, ಅವಾಗ ಹೇಳ್ತದ, ಈಗ 21 ಕೊಟ್ಟೆ ಅಂತಂದ್ರೆ ನಿನ್ನ ಕಣ್ಣಾಗ ಅವ್ರ ಕಣ್ಣಾಗ ಉಳಿತಿ ನೀನು. ಬೇಡ ಬೇಡ. ಆರತಿ ತಗೊಂಡು ಬರ್ತಾರ ತಾಯಂದಿರು, ಅದ್ರಾಗ ಹಾಕಿಬಿಡು ಒಂದು 11 ಹೋಲಕ್ಕೆ. ಅದು ಎಲ್ಲರೂ ಯಾಕೆ ಮುಟ್ಲಿ? ಗುರುಗಳಿಗೆರ ಮುಟ್ಲಿ, ಇನ್ನೊಬ್ರಿಗೆರ ಮುಟ್ಲಿ. 11 ಹಾಕ್. ಮತ್ತ ಅದ್ರಾಗಿಂದ ಒಂದು 10 ತೆಗೆದು ತಾಳಿಗಿಳಿಸಿ 11 ಇಟ್ಕೊಂಡು ಕುಂತಾನ. ಆರತಿ ಸಮೀಪ ಬಂದು ಕೂಡಲೇ ಹೇಳ್ತೈತಿ ಮನಸ್ಸು, ಅದ್ರಾಗ ಏನು 11 ಹಾಕ್ಬೇಕಂತ ಪದ್ಧತಿ ಐತಿ, ₹1 ಹಾಕ. ಹಂಗೆ ಕೇಳುದೇ ಕೇಳುದ, ಅದು ಹೇಳ್ದಂಗ ಹಂಗ. ಎಂತಾದ್ರಿ 500 ಅಂತ ಮನುಷ್ಯ ಹೋಗಿ 1ಕ್ಕೆ ಬಂದಿಂತಾನ. ಎಷ್ಟು ಚಿಲ್ಲರ ಆಗ್ಯಾನ. 1 ಗಟ್ಟಿ ಹಾಕಿ ಕೇಳವ ಯಾವ್ದ. ಎದುರಿಗೆ ಬಂದು ಹಿಡಿದು ಕೂಡ್ಲೇನೆ 500 ನೋಟ್ ಕಾಣಿತ, ಅದ್ರಾಗ ಒಂದು ಯಾರೋ ಹಾಕಿದ್ದು. ಅದು ಹೇಳ್ತದ, ಕತ್ತಲು ಬಾಳ ಐತಿ, ಇಲ್ಲೇ ಲೈಟಿನ ಬೆಳಕು ಕಡಿಮೆ ಐತಿ, ನಿನ್ಯಾರು ಕೇಳೋರು, ಅದನ್ಯಾಕೆ ಹಾಕಕ್ ಹೋಗಿ 5 ಎತ್ತ ವಾರದ ಸಂತ್ಯಕ್ಕೆ. ಅದಕ್ಕೊಳಗಾಗಬೇಡ್ರಿ. ಓ ಚಂಚಲ ಆಸ್ತಿಕ ಮನವೇ, ನೀ ಸುಮ್ಮನೆ ಏತಕ್ಕೆ ಮುನಿವೆ. ಓ ಚಂಚಲ ಸ್ಥಿರ ಮನವೇ, ನೀ ಸುಮ್ಮನೆ ಏತಕ್ಕೆ ಮುನಿವೆ. ಓ ಚಂಚಲ ಸ್ಥಿರ ಮನವೇ, ನೀ ಸುಮ್ಮನೆ ಏತಕ್ಕೆ ಮುನಿವೆ.
ನಗಲಾರದೆ ದಿನ ಮರುಗುವೆ ಸುಡು ಬೆಂಕಿಯ ಚಿತೆಯಲ್ಲಿ ಉರಿವೆ ನಗಲಾರದೆ ದಿನ ಮರುಗುವೆ ಸುಡು ಬೆಂಕಿಯ